ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಂದು ಪರೀಕ್ಷೆಗೆ ಸರಿಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಿದ್ದು, ಅಲ್ಲದೆ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಆರೋಗ್ಯದ ಬಗ್ಗೆ ತಪಾಸಣೆ ನಡೆಸಿ ನಂತರ ಖುಷಿಯಾಗಿ ತಮ್ಮ ಕೊಠಡಿಗಳಿಗೆ ಹೋಗಿದ್ದ ಸಂದರ್ಭ ಎದುರಾಗಿದ್ದು, ಇದೇ ವೇಳೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಪರೀಕ್ಷೆ ಬರೆದು ಒಳ್ಳೆಯ ಫಲಿತಾಂಶ ಪಡೆಯಬೇಕೆಂದು ತಿಳಿಸಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳು ಶಿಸ್ತಿನಿಂದ ಪರೀಕ್ಷೆ ಬರೆಯಬೇಕೆಂದ ಅವರು ವಿದ್ಯಾರ್ಥಿಗಳಲ್ಲಿ ಖುಷಿಯನ್ನು ಹಂಚಿಕೊಂಡಿದ್ದು, ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಕುಡಿಯಲು ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. KPS ಚೇಳೂರು ಪ್ರೌಢಶಾಲೆಯಲ್ಲಿ ಸುಮಾರು 20 ಜನ ವಿದ್ಯಾರ್ಥಿಗಳಿದ್ದು, 20 ಜನ ವಿದ್ಯಾರ್ಥಿಗಳು ಸಹ ಮೊದಲ ಹಂತದಲ್ಲೇ ಹಾಗೂ ಮತ್ತು ಡಿಸ್ಟಿಂಕ್ಷನಲ್ಲಿ ಉತ್ತೀರ್ಣರಾಗಬೇಕು ಅಂತೇಳಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಸಹ ಒಂದೇ ಪರೀಕ್ಷೆಯಲ್ಲಿ ಎಲ್ಲರೂ ಸಹ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿ ತರಬೇಕು ಅಂತೇಳಿ ನಾನು ತಮ್ಮಲ್ಲಿ ಸವಿನಯವಾಗಿ ಹೇಳ್ತೇನೆ. 20 ಜನ ವಿದ್ಯಾರ್ಥಿಗಳು ಸಹ ತಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಧೈರ್ಯವಾಗಿ ತಾವು ಓದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣರಾಗಲಿಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ನಾನು ತಮ್ಮಲ್ಲಿ ತಿಳಿಸ್ತೇನೆ. 24-25ನೇ ಸಾಲಿನ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳಾದ 20 ಜನ ಮಕ್ಕಳು ಈ ಒಂದು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಈ ಪರೀಕ್ಷೆಯನ್ನು ಮೊದಲ ವಿಷಯವಾಗಿ ಕನ್ನಡ ಭಾಷೆಯನ್ನು ಬರೀತಿದ್ದಾರೆ. ಕನ್ನಡ ಭಾಷೆಯಲ್ಲಿ ಎಲ್ಲರೂ ಕೂಡ ಉತ್ತಮ ರೀತಿಯ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಿದ್ದೀನಿ. ಯಾವುದೇ ರೀತಿಯಲ್ಲಿ ಭಯ ಪಡದೆ ಶಿಸ್ತಿನಿಂದ ಅವರ ಒಂದು ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾರ್ಗಸೂಚಿ ಕೊಟ್ಟಿದ್ದಾರೋ ಅದನ್ನು ಓದಿಕೊಂಡು ಮಾರ್ಗಸೂಚಿಯಂತೆ ಪರೀಕ್ಷೆಯನ್ನು ಬರೀಬೇಕು ಅಂತ ಕೇಳ್ಕೊಡ್ತಾ ಆ ಪರೀಕ್ಷೆಯನ್ನು ಎದುರಿಸಿ ಆ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಪಡೀಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸುಮಾರು KPS ಸೆಂಟ್ರಲ್ಲಿ 001 CA ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು 270 ಜನ ವಿದ್ಯಾರ್ಥಿಗಳು ಸಹ ಪರೀಕ್ಷೆ ಬರೀತಾ ಇದ್ದು, 270 ಜನ ವಿದ್ಯಾರ್ಥಿಗಳು ಸಹ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕು ಅಂತೇಳಿ ತಮ್ಮಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಯಾವುದೇ ವಿದ್ಯಾರ್ಥಿಯು ಸಹ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಧೈರ್ಯವಾಗಿ ಯಾವುದೇ ರೀತಿಯಾದ ಪರೀಕ್ಷೆಯ ಅವ್ಯವಹಾರಗಳಿಗೆ ಆಸ್ಪದವನ್ನು ಕೊಡದೆ ನಾವು ಓದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣರಾಗಬೇಕು ಅಂತೇಳಿ ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೇನೆ. बोलो भारत माता के, बोलो भारत माता के, बोलो भारत माता के. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ SSLC 1 ಪರೀಕ್ಷೆಗಳು ಕೇಂದ್ರ 001 CA ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಂದು ನಡೆಯಲಿದೆ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದು ಎಲ್ಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ನಮ್ಮ ಚೇಳೂರು ತಾಲೂಕಿಗೆ ಒಳ್ಳೆ ಹೆಸರು ತರಬೇಕಂತ ಶುಭ ಹಾರೈಸ್ತಾ ಇದ್ದೀವಿ. ಎಲ್ಲರಿಗೂ ನೀರಿನ ವ್ಯವಸ್ಥೆ ಆಗಿರ್ಬೋದು, ನಿಮಗೆ ಆರೋಗ್ಯ ತಪಾಸಣೆ ಆಗಿರ್ಬೋದು, ಎಲ್ಲಾ ತರದ ಫೆಸಿಲಿಟಿಯನ್ನ ನಮ್ಮ ಕೇಂದ್ರದಲ್ಲಿ ಮಾಡಿದ್ದೀವಿ. ಅದನ್ನ ಬಳಸ್ಕೊಂಡು ಉತ್ತಮವಾಗಿ ಬರೆದು ಎಕ್ಸಾಮ್ ಅನ್ನ ನೀವು ಒಳ್ಳೆ ಹೆಸರು ತರಬೇಕಂತ ಶುಭ ಹಾರೈಕೆಯನ್ನ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಬಾಯ್ಸ್ 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳು ಈ ದಿನ ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ನಮ್ಮ ಚೇಳೂರು ಕೇಂದ್ರದಲ್ಲಿ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಂದು ಹಾರೈಸುತ್ತಿದ್ದೇನೆ. 2024-25ನೇ ಸಾಲಿನ SSLC ಏನು ಎಕ್ಸಾಮ್ ಬರೆಯೋಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಶುಭ ಕೋರ್ತಾ ಇದ್ವಿ. ಅತ್ಯುನ್ನತ ದರ್ಜೆಯಲ್ಲಿ ಪಾಸ್ ಆಗಬೇಕಾಗಿ ಕೋರ್ತಾ ಇದ್ವಿ ದೇವರಲ್ಲಿ ಪ್ರಾರ್ಥನೆ. 2024-25ನೇ ಸಾಲಿನ ಪರೀಕ್ಷೆಯು ಇವತ್ತು ಪ್ರಾರಂಭ ಆಗ್ತಾ ಇದೆ. ಪರೀಕ್ಷೆ ಮಕ್ಕಳಿಗೆ 3 ಆಪ್ಷನ್ ಇದೆ. 1, 2, 3 ಆಪ್ಷನ್ ಇದೆ. 3 ಎಕ್ಸಾಮ್ಗಳಲ್ಲಿ ಪಾಸ್ ಆಗೋ ಅವಕಾಶ ಇದೆ. ಆದರೂ ಕೂಡ ಮಕ್ಕಳು ಕ್ಲೀನಾಗಿ ಕ್ವಶನ್ಗಳು ಓದ್ಕೊಂಡು ಪ್ರತಿ ಕ್ವಶನನ್ನು ಅಟೆಂಡ್ ಮಾಡಿ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗೋ ಥರ ಪ್ರಯತ್ನ ಮಾಡಬೇಕು. ಯಾರು ಕೂಡ ಎಲ್ಲ ಕ್ವಶನ್ ಬಿಡದೆ ಎಲ್ಲ ಬರಿಬೇಕು.
ಆ ಮಕ್ಕಳಿಗೆ ನಮ್ಮೆಲ್ಲ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ನಮ್ಮೆಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲರ ಪರವಾಗಿ ಶುಭಾಶೀರ್ವಾದಗಳನ್ನು ನಾನು ನೀಡ್ತಾ ಇದ್ದೀನಿ. 24-25ನೇ ಸಾಲಿನ SLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಇಂದು ಪ್ರಾರಂಭವಾಗಿದೆ. ಎಲ್ಲ ಮಕ್ಕಳಿಗೆ ಎಲ್ಲ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಎಲ್ಲ ಅವರಿಗೆ ಸಾಕಷ್ಟು ಮಾಹಿತಿ ಯಾವ ರೀತಿ ಬರೀಬೇಕಂತ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳು ಯಾವುದೇ ರೀತಿ ಗೊಂದಲ ಇಲ್ಲದೆ ಚೆನ್ನಾಗಿ ಬರೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಎಲ್ಲ ಆಡಳಿತ ವರ್ಗ ಹಾಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಶುಭ ಕೋರ್ಸ್ತೇನೆ. 24-25ನೇ ಸಾಲಿನಲ್ಲಿ ದಿನಾಂಕ ಇಂದಿಂದ SLC ಎಕ್ಸಾಮ್ ನಡೀತಿದೆ. ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ಅಂತ ಶುಭ ಹೇಳ್ತಾ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಎಲ್ಲ ಶಾಲೆಯ ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RMM BV5 ನ್ಯೂಸ್ ಕನ್ನಡ, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.